ನಮಸ್ಕಾರ ಕುಂಭ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದು ನಾವು ಕುಂಭ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಅದ್ಭುತವಾದ ಜ್ಯೋತಿಷ್ಯ ಬದಲಾವಣೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳ ಸಂಚಾರಕ್ಕೆ ಅತ್ಯಂತ ವಿಶೇಷವಾದ ಮಹತ್ವವಿದೆ. ಪ್ರತಿಯೊಂದು ಗ್ರಹವು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದ್ದು ಮಾನವ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಇದೀಗ ನವಗ್ರಹಗಳಲ್ಲಿ ಅತ್ಯಂತ ಶುಭಗ್ರಹ, ಪ್ರೀತಿ, ಸೌಂದರ್ಯ, ಐಶ್ವರ್ಯ ಮತ್ತು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರದೇವನು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ. ಹೌದು ಮಿತ್ರರೇ, ಜುಲೈ 4, 2026 ಸಂಜೆ 7:18ಕ್ಕೆ ಶುಕ್ರನು ಗ್ರಹಗಳ ರಾಜನಾದ ಸೂರ್ಯನ ಮನೆಯಾದ ಸಿಂಹ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಇಲ್ಲಿ ಆತ ಆಗಸ್ಟ್ 1, 2026 ಬೆಳಿಗ್ಗೆ 9:33 ಸಂಚರಿಸಲಿದ್ದಾನೆ. ಈ ಒಂದು ತಿಂಗಳ ಕಾಲ ಕುಂಭ ರಾಶಿಯವರ ಜೀವನದಲ್ಲಿ ರಾಜವೈಭೋಗ ಅಕ್ಷರಶಃ ಹೇಗೆ ಬರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಹಂತದಲ್ಲೂ ತಿಳಿಯೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಕುಂಭ ರಾಶಿಯವರ ಫಲಿತಾಂಶವನ್ನು ತಿಳಿಯುವ ಮೊದಲು ಈ ಸಂಚಾರದ ಒಟ್ಟಾರೆ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಣ. ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಸೌಂದರ್ಯ, ಪ್ರೀತಿ, ಐಷಾರಾಮಿ ಜೀವನ ಮತ್ತು ವೈವಾಹಿಕ ಸುಖದ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯ ಮತ್ತು ಶುಕ್ರನ ನಡುವೆ ಶತ್ರುತ್ವದ ಭಾವನೆ ಇದ್ದರೂ ಸೂರ್ಯನ ಮನೆಯಾದ ಸಿಂಹ ರಾಶಿಯಲ್ಲಿ ಶುಕ್ರನ ಆಗಮನವು ಅತ್ಯಂತ ರೋಮಾಂಚನಕಾರಿ ಬದಲಾವಣೆಗಳನ್ನು ತರುತ್ತದೆ. ಸಿಂಹ ರಾಶಿಯು ಅಗ್ನಿ ತತ್ವದ ರಾಶಿ. ಇಲ್ಲಿ ಶುಕ್ರನು ಬಂದಾಗ ಅದು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ, ಆಕರ್ಷಣೆ ಮತ್ತು ರಾಯಲ್ ಲೈಫ್ ಸ್ಟೈಲ್ ಮೇಲಿನ ಹಂಬಲವನ್ನು ಹೆಚ್ಚಿಸುತ್ತದೆ. ಕುಂಭ ರಾಶಿಯವರಿಗೆ ಈ ಸಂಚಾರವು ಅವರ ಜಾತಕದ 7ನೇ ಮನೆಯಲ್ಲಿ ಸಂಭವಿಸಲಿದೆ. 7ನೇ ಮನೆಯು ವಿವಾಹ, ಜೀವನ ಸಂಗಾತಿ ಮತ್ತು ವ್ಯವಹಾರದ ಪಾಲುದಾರಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಕುಂಭ ರಾಶಿಯವರಿಗೆ ಒಂದು ಸುವರ್ಣ ಕಾಲ ಎಂದೇ ಹೇಳಬಹುದು. ವೀಕ್ಷಕರೇ, ಕುಂಭ ರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಕಹಿ ಇತ್ತೆ. ಹಾಗಿದ್ದರೆ ಈಗ ಸಿದ್ಧರಾಗಿ. ಶುಕ್ರನು ನಿಮ್ಮ 7ನೇ ಮನೆಗೆ ಪ್ರವೇಶಿಸುತ್ತಿರುವುದರಿಂದ ನಿಮ್ಮ ಸಂಬಂಧಗಳಲ್ಲಿದ್ದ ಕಹಿ ಇನ್ನು ಮುಂದೆ ಮಧುರವಾಗಲಿದೆ. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯ ಗಣನೀಯವಾಗಿ ಹೆಚ್ಚಾಗುತ್ತದೆ. ಸಂಗಾತಿಯ ನಡುವಿನ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿದು ಪರಸ್ಪರ ಸಹಕಾರ ನೀಡುವಿರಿ. ರೊಮ್ಯಾಂಟಿಕ್ ಡಿನ್ನರ್ಗಳು ಅಥವಾ ಪ್ರವಾಸಗಳ ಮೂಲಕ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಅವಿವಾಹಿತರಿಗೆ ನೀವು ಮದುವೆಯಾಗಲು ಪ್ರಯತ್ನಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಕಂಕಣ ಬಲ ಕೂಡಿ ಬರಲಿದೆ. ಉತ್ತಮ ಮನೆತನದ ಸಂಬಂಧಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಪ್ರೇಮಿಗಳಿಗೆ ತಮ್ಮ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆಗಳು ಈ ಸಮಯದಲ್ಲಿ ದಟ್ಟವಾಗಿವೆ. ವೀಕ್ಷಕರೇ, ನೀವು ಬಿಸಿನೆಸ್ ಮಾಡುತ್ತಿದ್ದೀರಾ? ಹಾಗಿದ್ದರೆ ಶುಕ್ರ ನಿಮಗೆ ಲಕ್ಷ್ಮಿ ಕಟಾಕ್ಷ ನೀಡಲಿದ್ದಾನೆ. 7ನೇ ಮನೆಯು ವ್ಯವಹಾರದ ಪಾಲುದಾರಿಕೆಯನ್ನು ಸೂಚಿಸುವುದರಿಂದ ಪಾರ್ಟ್ನರ್ಶಿಪ್ನಲ್ಲಿ ಕೆಲಸ ಮಾಡುವವರಿಗೆ ಈ ಸಮಯವು ಅತ್ಯಂತ ಲಾಭದಾಯಕವಾಗಿದೆ. ಹೊಸ ಒಪ್ಪಂದಗಳು, ಹೊಸ ವ್ಯವಹಾರದ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಶುಭ ಸಮಯ. ಪಾಲುದಾರರ ಸಹಕಾರ, ನಿಮ್ಮ ಬಿಸಿನೆಸ್ ಪಾರ್ಟ್ನರ್ಗಳೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗಲಿದ್ದು ಜಂಟಿ ಉದ್ಯಮಗಳು ಲಾಭದಾಯಕವಾಗಿರುತ್ತವೆ. ಗ್ರಾಹಕರ ಆಕರ್ಷಣೆ, ನೀವು ಮಾಡುವ ವ್ಯವಹಾರ ಅಥವಾ ನೀಡುವ ಸೇವೆ ಜನರನ್ನು ಆಕರ್ಷಿಸಲಿದೆ. ಇದರಿಂದ ವ್ಯವಹಾರ ವಿಸ್ತರಣೆಗೆ ಹೊಸ ದಾರಿಗಳು ತೆರೆಯಲಿವೆ. ವೀಕ್ಷಕರೇ, ಸಮಾಜದಲ್ಲಿ ನಿಮ್ಮ ಇಮೇಜ್ ಅಥವಾ ಬಿಂಬ ತುಂಬಾ ಪಾಸಿಟಿವ್ ಆಗಿ ಬದಲಾಗಲಿದೆ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಮತ್ತು ನಿಮ್ಮ ಮಾತುಗಳಿಗೆ ಮನ್ನಣೆ ಸಿಗಲಿದೆ. ವಿಶೇಷವಾಗಿ ಪ್ರಭಾವಶಾಲಿ ವ್ಯಕ್ತಿಗಳ ಪರಿಚಯವಾಗಿ ಅವರಿಂದ ನಿಮ್ಮ ಕಷ್ಟದ ಸಮಯದಲ್ಲಿ ಸಹಾಯ ದೊರೆಯುವ ಯಶಸ್ಸು ಕಾಣುವಿರಿ. ಸಾರ್ವಜನಿಕ ಸಂಪರ್ಕ ಅಥವಾ ಪಬ್ಲಿಕ್ ರಿಲೇಷನ್ಸ್ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯ ವರವಾಗಿ ಪರಿಣಮಿಸಲಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ನೀವು ಒಂದು ಗುಂಪನ್ನು ಮುನ್ನಡೆಸುವ ಶಕ್ತಿಯನ್ನು ಪಡೆಯುತ್ತೀರಿ. ವೀಕ್ಷಕರೇ, ಉದ್ಯೋಗಸ್ಥ ಕುಂಭ ರಾಶಿಯವರಿಗೆ ಶುಕ್ರನು ಹೇಗೆ ಬೆಂಬಲಿಸುತ್ತಾನೆ ಎಂದು ನೋಡೋಣ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಪ್ರಾಮುಖ್ಯತೆ ಮತ್ತು ಪ್ರಭಾವ ಬಹಳ ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳ ಬೆಂಬಲ, ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳನ್ನು ಆಕರ್ಷಿಸಲು ಮತ್ತು ಅವರ ಸಂಪೂರ್ಣ ಸಹಕಾರ ಪಡೆಯಲು ಸಾಧ್ಯವಾಗುವುದು. ಅಧಿಕಾರ ಯೋಗ, ಈ ಅವಧಿಯಲ್ಲಿ ನಿಮಗೆ ಅಧಿಕಾರ ಯೋಗದ ಸಾಧ್ಯತೆ ಇದೆ. ಅಂದರೆ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಸಿಗುವ ಸೂಚನೆಗಳಿವೆ. ವಿದೇಶಿ ಕೊಡುಗೆಗಳು, ನೀವು ವಿದೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುತ್ತಿದ್ದರೆ ಈ ಸಮಯದಲ್ಲಿ ವಿದೇಶಿ ಕಂಪನಿಗಳಿಂದ ಆಕರ್ಷಕ ಆಫರ್ಗಳು ಬರುವ ಸಾಧ್ಯತೆ ಇದೆ. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಕುಂಭ ರಾಶಿಯವರು ನಿಟ್ಟುಸಿರು ಬಿಡಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಆದರೆ ಅತ್ಯಂತ ಸುಭದ್ರವಾಗಿ ಬಲಗೊಳ್ಳಲಿದೆ. ಹಣದ ಒಳಹರಿವು ಹೆಚ್ಚಾಗಲಿದೆ ಮತ್ತು ಹಳೆಯ ಆರ್ಥಿಕ ಸಮಸ್ಯೆಗಳಿಂದ ಸಂಪೂರ್ಣ ಪರಿಹಾರ ಸಿಗುತ್ತದೆ. ಹಠಾತ್ ಧನಲಾಭವಾಗುವ ಅಥವಾ ಒಪ್ಪಂದಗಳ ಮೂಲಕ ಹೆಚ್ಚಿನ ಕಮಿಷನ್ ಪಡೆಯುವ ಯೋಗವಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ, ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡುವ ಸಂಭವವಿದೆ. ಆದ್ದರಿಂದ ಬಜೆಟ್ ಕಡೆಗೆ ಸ್ವಲ್ಪ ಗಮನವಿರಲಿ. ವೀಕ್ಷಕರೇ, ಶುಕ್ರನು ನಿಮ್ಮ ಲಗ್ನದ ಮೇಲೆ ದೃಷ್ಟಿ ಬೀರುವುದರಿಂದ 7ನೇ ಮನೆಯಿಂದ ನೇರವಾಗಿ 1ನೇ ಮನೆಗೆ ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಶಿಸ್ತು ಮತ್ತು ಸೌಂದರ್ಯಕ್ಕೆ ಆದ್ಯತೆ ನೀಡುವಿರಿ. ನಿಮ್ಮ ರೂಪ, ಸೌಂದರ್ಯ ಮತ್ತು ಆಕರ್ಷಣೆ ವೃದ್ಧಿಯಾಗಲಿದೆ.
ನೀವು ಹೆಚ್ಚು ಸುಗಂಧ ದ್ರವ್ಯಗಳು ಮತ್ತು ಉತ್ತಮ ಉಡುಪುಗಳ ಮೇಲೆ ಆಸಕ್ತಿ ತೋರಿಸುತ್ತೀರಿ. ಇದು ಕೇವಲ ಬಾಹ್ಯ ಬದಲಾವಣೆಯಲ್ಲ, ನಿಮ್ಮ ಮನಸ್ಸಿನಲ್ಲೂ ಒಂದು ರೀತಿಯ ಆನಂದ ಮತ್ತು ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ. ಭಯವನ್ನು ಕಡಿಮೆ ಮಾಡಿ ಪರಸ್ಪರ ತಿಳುವಳಿಕೆ ಹೆಚ್ಚಿಸುವ ಶಕ್ತಿ ಈ ಶುಕ್ರನ ಸಂಚಾರಕ್ಕಿದೆ. ವೀಕ್ಷಕರೇ, ಬಂಧುಗಳೇ, ಈ ಅದ್ಭುತ ಶುಭ ಫಲಗಳನ್ನು ನೀವು 100 ಪಟ್ಟು ಪಡೆಯಬೇಕೆಂದರೆ ಕೆಲವು ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಿ. ಮಂತ್ರ ಜಪ: ಪ್ರತಿ ಶುಕ್ರವಾರ ಅಥವಾ ಪ್ರತಿದಿನ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇನ್ನೂ ಹೆಚ್ಚು ಫಲ ಬೇಕೆಂದರೆ ಓಂ ದ್ರಾಂ ದ್ರೀಂ ದ್ರೌಂ ಸಾ ಶುಕ್ರಾಯ ನಮಃ ಮಂತ್ರವನ್ನು ಪಠಿಸಿ. ಮಹಾಲಕ್ಷ್ಮಿ ಆರಾಧನೆ: ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡಿ. ಬಿಳಿ ಬಣ್ಣದ ಹೂವುಗಳು ಅಥವಾ ಸಿಹಿ ತಿಂಡಿಯನ್ನು ಪಾಯಸ ದೇವಿಗೆ ನೈವೇದ್ಯ ಮಾಡಿ ನಂತರ ಪ್ರಸಾದವಾಗಿ ಹಂಚಿ. ಸ್ವಚ್ಛತೆ ಮತ್ತು ಸುಗಂಧ: ಶುಕ್ರನಿಗೆ ಸ್ವಚ್ಛತೆ ಎಂದರೆ ಪ್ರೀತಿ. ನಿಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಿ ಮತ್ತು ಪ್ರತಿದಿನ ಸುಗಂಧ ದ್ರವ್ಯ ಅಥವಾ ಪರ್ಫ್ಯೂಮ್ ಬಳಸಿ. ವೀಕ್ಷಕರೇ, ಕುಂಭ ರಾಶಿಯವರೇ, ಜುಲೈ 4 ರಿಂದ ಆಗಸ್ಟ್ 1 ರವರೆಗಿನ ಈ ಅವಧಿಯು ನಿಮ್ಮ ಜೀವನದ ಒಂದು ಸುಂದರ ಅಧ್ಯಾಯವಾಗಲಿದೆ. ಇದನ್ನು ಪೂರ್ಣವಾಗಿ ಬಳಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶುಂ ಶುಕ್ರಾಯ ನಮಃ ಎಂದು ಬರೆಯಿರಿ. ಧನ್ಯವಾದಗಳು.